Guru is an aspiration, Guru is an inspiration, Guru is everything ಅನ್ನುವಂತೆ ಪರಮಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರ ಇವತ್ತಿನ ನುಡಿನಮನ ಕಾರ್ಯಕ್ರಮದ ಕ್ರೀಡೆ ಯೋಗ ಹಾಗೂ ಆರೋಗ್ಯದ ಇವತ್ತಿನ ಗೋಷ್ಠಿಯನ್ನ ಪರಮ ಪೂಜ್ಯರು ಹಾಗೂ ಎಲ್ಲ ಗಣ್ಯಮಾನ್ಯರು ಉದ್ಘಾಟಿಸಬೇಕಂತ ಹೇಳಿ ನಿವೇದನೆಯನ್ನ ಮಾಡ್ತಾ ಇದ್ದೀವಿ. ಜ್ಯೋತಿ ಬೆಳಗಿಸುವುದರೊಂದಿಗೆ ಪರಮ ಪೂಜ್ಯರು ಹಾಗೂ ಗಣ್ಯಮಾನ್ಯರು ಇವತ್ತಿನ ಕಾರ್ಯಕ್ರಮವನ್ನು ಕ್ರೀಡೆ ಯೋಗ ಹಾಗೂ ಆರೋಗ್ಯದ ಗೋಷ್ಠಿಯನ್ನು ಉದ್ಘಾಟಿಸಿರುವಂತಹ ಪರಮ ಪೂಜ್ಯರೆಲ್ಲರಲ್ಲಿ ಹಾಗೂ ಗಣ್ಯ ಮಾನ್ಯರಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಯೋಗ ಹಾಗೂ ಆರೋಗ್ಯದ ಕುರಿತಾಗಿ ಪ್ರಥಮವಾಗಿ ಮಾತನಾಡಲು ಅನುಭವವನ್ನು ನೀಡಲು ಆಗಮಿಸ್ತಾ ಇದ್ದಾರೆ ಶ್ರೀ ಓಂಕಾರರವರು ಯೋಗ ತರಬೇತುದಾರರು ಬೆಂಗಳೂರು ಇವರಿಂದ. ಓಂ ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ತೆ. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ದಿವ್ಯ ಚರಣಗಳಿಗೆ ನನ್ನ ನಮನಗಳು. ಇಲ್ಲಿ ನೆರೆದಿರುವ ಎಲ್ಲ ಸಾಧು ಸಂತರಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು. ಸುಮಾರು 30 ವರ್ಷಗಳ ಕೆಳಗೆ JSS ಸಂಸ್ಥಾನದಲ್ಲಿ ಸುತ್ತೂರಲ್ಲಿ ಒಂದು ಯೋಗ ಶಿಬಿರ ಏರ್ಪಡಿಸಿದ್ರು. 30 ವರ್ಷದ ಮೇಲೆ ಆಯಿತು ಅನ್ಸುತ್ತೆ. ಅಲ್ಲಿ ಯೋಗ ಬೆಳಗ್ಗೆ ತರಗತಿಗಳು ಮಾಡೋದಕ್ಕೆ ನನಗೆ ಸುತ್ತೂರು ಶ್ರೀಗಳು ಬರಮಾಡ್ಕೊಂಡಿದ್ರು. ನಾವು ಎಲ್ಲ ಒಂದಷ್ಟು ಏನೋ ಮಾಡ್ತಾ ಇದ್ವಿ. ಸಂಜೆ ಸಿದ್ದೇಶ್ವರ ಸ್ವಾಮಿಗಳ ಉಪನ್ಯಾಸ ಇತ್ತು. ನಾನು ಪ್ರಥಮವಾಗಿ ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡಿದ್ದ ಆವಾಗ. ನನ್ನ ಅದೃಷ್ಟನೋ ನನ್ನ ಸುಯೋಗನೋ ಏನೋ ಗೊತ್ತಿಲ್ಲ, ಆವತ್ತು ಸಂಜೆ ಅವರು ಪತಂಜಲಿ ಯೋಗ ಸೂತ್ರಗಳ ಬಗ್ಗೆ ಮಾತಾಡಿದ್ರು. ಆಗ ಯೋಗದ ಕುರಿತಾಗಿ ನನ್ನ ನಿಲುವು ಬದಲಾಯಿತು. ಯೋಗ ಅಂತ ಹೇಳಿದ್ರೆ ಕೇವಲ ಒಂದು ದೈಹಿಕ ಕಸರತ್ತಲ್ಲ ಅಂತಕ್ಕಂಥದ್ದು ನನಗೆ ಬಹಳ ಪ್ರಾರಂಭಿಕ ಹಂತದಲ್ಲೇ ತಿಳಿಸಿಕೊಟ್ಟಂತಹ ಮಹಾನ್ ಗುರು ಸಿದ್ದೇಶ್ವರ ಸ್ವಾಮಿಗಳು. ಇವತ್ತು ಅದ್ಯಾವ ಅದೃಷ್ಟನೋ ನಿಮ್ಮಂತಹ ಪುಣ್ಯಾತ್ಮರಲ್ಲಿ ನಿಂತು 4 ಮಾತನಾಡುವ ಅವಕಾಶ ನನಗೆ ಲಭ್ಯ ಆಗಿದೆ. ಯೋಗ ಆರೋಗ್ಯ ಎರಡು ಜೊತೆಗೆ ಹೋಗ್ತಕ್ಕಂಥದ್ದು. ಆರೋಗ್ಯವಾಗಿರಬೇಕು. ಯಾಕೆ ಆರೋಗ್ಯವಾಗಿರಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ,
ವ್ಯಾಧಿಗಳು ಕಾಡ್ತಾ ಇರುತ್ತೆ, ಅದಕ್ಕೋಸ್ಕರ ಆರೋಗ್ಯ ಬೇಕು ಅಂತೀವಿ. ವ್ಯಾಧಿಗಳಿಗೆ ಮೂಲ ಕಾರಣ ಏನು? ಈ ಬಗ್ಗೆ ಪಾಶ್ಚಾತ್ಯರಲ್ಲಿ ಅನೇಕ ಸಂಶೋಧನೆಗಳು ನಡೀತಾ ಇದೆ. ಯಾವ ವ್ಯಾಧಿ ಯಾತಕ್ಕೋಸ್ಕರ ಬರುತ್ತೆ, ಅದನ್ನ ತಡೆಗಟ್ಟೋದು ಹೇಗೆ? ಯೋಗದಲ್ಲೂ ಅನೇಕ ಪ್ರಯೋಗಗಳು ನಡೀತಾ ಇದೆ. ಯಾವ್ಯಾವ ವ್ಯಾಧಿನ ತಡೆಯೋದಕ್ಕೆ ಏನೇನು ಮಾಡಬೇಕು, ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಆಯುರ್ವೇದದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ. ಆದರೆ ಪತಂಜಲಿಯ ಯೋಗ ಸೂತ್ರಗಳನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ, ರೋಗದ ಅಥವಾ ಒಂದು ವ್ಯಾಧಿಯ ಮೂಲ ಏನಪ್ಪ ಅಂತ ಹೇಳಿದ್ರೆ ಈ ಶರೀರ. ಶರೀರ ಇದ್ರೆ ವ್ಯಾಧಿ, ಶರೀರವೇ ಇಲ್ಲದೆ ಇದ್ರೆ ವ್ಯಾಧಿ ಇಲ್ಲ. ಅಲ್ಲಿಗೆ ಈ ಶರೀರ ಯಾತಕ್ಕೆ ಬಂತು ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂತಹ ಕ್ಲೇಶಗಳಿಂದ ಬಂತು. ನಮ್ಮ ಮನಸ್ಸಿನಲ್ಲಿ ಪಂಚ ಕ್ಲೇಶಗಳಿರುತ್ತೆ. ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಕ್ಲೇಶಾಹ ಅಂತ. ಈ 5 ಕ್ಲೇಶಗಳು ನಮ್ಮಲ್ಲಿರ್ತವೆ. ಅವಿದ್ಯಾ ಅಂದ್ರೆ ಅಜ್ಞಾನ, ಸತ್ಯ ಯಾವುದು ಮಿಥ್ಯ ಯಾವುದು ಗೊತ್ತಿಲ್ಲ, ಯಾತಾತ್ರಿಂದೇನೋ ಹೋಗ್ತೀವಿ. ಹಿಂದೆ ಹಿರಿಯರು ಹೇಳೋರು ಕಂಡವರ ಹಿಂದೆ ಹೋಗು ಅಂತ. ಈಗೇನಾಗ್ಬಿಟ್ಟಿದೆ, ಕಂಡವರ ಹಿಂದೆ ಹೋಗ್ತೀವಿ. ಸತ್ಯ ಗೊತ್ತಿಲ್ಲ, ಮಿಥ್ಯ ಗೊತ್ತಿಲ್ಲ, ಇದು ಅವಿದ್ಯೆ. ಅಸ್ಮಿತಾ, ನಾನು ನನ್ನದು ಅಂತಕ್ಕಂತಹ ಹಂಬಲ. ಹಾಗೆ ರಾಗ, ಯಾವುದೋ ಸೆಳೆತ, ದ್ವೇಷ, ಹಾಗೂ ಅಭಿನಿವೇಶ, ಭಯ. ನನ್ನದು ಎಲ್ಲ ಕಳೆದೋಗ್ಬಿಡುತ್ತೋ. ವಿಶೇಷವಾಗಿ ಸಾವಿನ ಭಯ. ಸಾವು ಅಂತಕ್ಕಂಥ ಪದವನ್ನು ಬಳಸೋದಕ್ಕೇನೆ ಹಿಂಜರಿಯುವಷ್ಟು ಸಾವಿನ ಭಯ. ಆದರೆ ಜೀವನದಲ್ಲಿ ಅತ್ಯಂತ ನಿಶ್ಚಿತವಾದದ್ದೇನಪ್ಪ ಅಂತ ಹೇಳಿದ್ರೆ ಸಾವು. ಮಿಕ್ಕಿದೆಲ್ಲ ಅನಿಶ್ಚಿತತೆಯಿಂದ ಕೂಡಿರುತ್ತೆ. ನಿಶ್ಚಯವಾಗಿ ನಡೆಯತಕ್ಕಂಥದ್ದು ಸಾವು. ಇಂತಹ ಸಾವನ್ನ ಹೇಗೆ ಎದುರಿಸಬೇಕು ಅಂತ ಅನೇಕ ಮಹಾತ್ಮರು ನಮಗೆ ದಾರಿಯನ್ನು ಕೊಟ್ಟಿದ್ದಾರೆ. ಅದು ಮಹಾಯೋಗ. ಅಂತಹ ಮಹಾಯೋಗವನ್ನ ನಮ್ಮೆಲ್ಲರಿಗೆ ಇತ್ತೀಚಿನ ದಿನಗಳಲ್ಲಿ ಪ್ರತ್ಯಕ್ಷವಾಗಿ ತೋರಿಸಿದಂತಹ ಮಹಾತ್ಮರು ಸಿದ್ದೇಶ್ವರ ಸ್ವಾಮಿಗಳು. ಅವರಿಂದ ನಾವು ಕಲಿಬೇಕಾದಂಥ ಅತ್ಯಂತ ದೊಡ್ಡ ಪಾಠ ಅಲ್ಲಿದೆ. ಯಾಕೆಂತ ಹೇಳಿದ್ರೆ, ಸಾವು ಅಂತಕ್ಕಂಥದ್ದು ನಮ್ಮ ದೇಹ, ಅದರ ಒಂದು ಇದಕ್ಕೆ ಕ್ಷೇತ್ರ ಅಂತಲೂ ಕರಿತೀವಿ. ಕ್ಷೀಯತೆ ಇತಿ ಕ್ಷೇತ್ರ. ಯಾವುದು ನಶಿಸಿ ಹೋಗ್ತದೋ ಅದೇ ಕ್ಷೇತ್ರ. ಶರೀರ ಅಂತಲೂ ಕರಿತೀವಿ. ಶರೀಯಮಾಣ ಶರೀರ. ಯಾವುದು ತಾನೇ ತಾನಾಗಿ ಎಲ್ಲ ಚೂರು ಚೂರಾಗಿ ಹೋಗ್ಬಿಡ್ತದೋ ಅದು ಶರೀರ, ದೇಹ ಅಂತೀವಿ ಇದನ್ನ. ತ್ರಿವಿಧ ತಾಪೈಹಿ ದಹ್ಯತೆ ಇತಿ ದೇಹ. 3 ಥರ ತಾಪಗಳು ಕಾಡ್ತಾ ಇರುತ್ತೆ ಮನುಷ್ಯರಿಗೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ತಾಪಗಳು. ಈ 3 ತಾಪಗಳಿಂದ ನಾವು ದಹಿಸಿ ಹೋಗ್ತಾ ಇರ್ತೀವಿ. ಇದು ದೇಹ. ಇದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಜೀವನವನ್ನ ಯೋಗದ ಹಾದಿಯಲ್ಲಿ ನಡೆಸುತ್ತಾ ಹೋದರೆ ಸುಲಭವಾಗಿ ದಾಟಲಿಕ್ಕೆ ಸಾಧ್ಯ. ಇದು ಅನಿವಾರ್ಯ. ನಮ್ಮ ದೇಹಕ್ಕೆ ಷಡ್ವಿಕಾರಗಳು ಕಟ್ಟಿಟ್ಟ ಬುತ್ತಿ. ಜಾಯತೆ ತಿಷ್ಠತೆ, ತಿಷ್ಠತೆ ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ಮ್ರಿಯತೆ. ಇದೇನಪ್ಪ ಮಾಡುತ್ತೆ? ತಾಯಿಯ ಗರ್ಭದಲ್ಲಿ ನಾವೆಲ್ಲ ತಿಷ್ಠತೆ ಬಂದ್ವಿ, ಆಮೇಲೆ ಜಾಯತೆ ಹುಟ್ಟಿದ್ವಿ, ಆಮೇಲೆ ಹುಟ್ಟಿದ ಮೇಲೆ ಬೆಳವಣಿಗೆ ಇಲ್ಲದೆ ಇದ್ರೆ ಏನ್ ಚೆನ್ನ? ಬೆಳಿಬೇಕು. ಬೆಳವಣಿಗೆ ಇಲ್ಲ ಅಂದ್ರೆ ಅದಕ್ಕೆ ಒದ್ದಾಡ್ತೀವಿ. ಬೆಳೀತು ಬೆಳವಣಿಗೆ, ವರ್ಧತೆ. ಏನೆಲ್ಲ ಬೆಳಿತಾನೆ ಇರ್ತೀವ? ಇಲ್ಲ. ತಲೆ ಕೂದಲು ಬೆಳಗಾಗುತ್ತೆ, ಚರ್ಮ ಎಲ್ಲ ಸುಕ್ಕ ಆಗುತ್ತೆ,
ಹಲ್ಲು ಉದುರೋಗುತ್ತೆ. ವಿಪರಿಣಮತೆ, ಆಮೇಲೆ ದೇಹದ ಅಂಗಾಂಗಗಳು ಒಂದೊಂದೇ ಕೈ ಕೊಡ್ತಾ ಬರುತ್ತೆ. ಅಪಕ್ಷೀಯತೆ, ಕೊನೆಗೆ ಮೃಯತೆ, ಸಾವು. ಇದು ಅನಿವಾರ್ಯ. ಇದನ್ನು ಅರಿತು ನಾವು ಮುಂದೆ ನಮಗೆ ಈ ಶರೀರ ಬಾರದಂತೆ ಮಾಡಬೇಕು. ನಮ್ಮಲ್ಲಿ 5 ವಿಭಾಗಗಳಿದೆ. ಒಂದು, ನಾವು ಕಾಣತಕ್ಕಂಥ ಈ ಸ್ಥೂಲ ಶರೀರ, ಗ್ರಾಸ್ ಬಾಡಿ. ಆದರೆ ಈ ಸ್ಥೂಲ ಶರೀರ, ಈ ಕೈಗಳು ಕಾಲುಗಳು ಇರತಕ್ಕಂಥ ಸ್ಥೂಲ ಶರೀರ ನಡಿಬೇಕಾದ್ರೆ ಇದರೊಳಗಡೆ ಸೂಕ್ಷ್ಮ ಶರೀರ ಒಂದಿದೆ. ಮನಸ್ಸು, ಇಂದ್ರಿಯಗಳು, ಇವೆಲ್ಲ ಸೂಕ್ಷ್ಮ ಶರೀರ. ಇದೆಲ್ಲ ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದೇ ಕಾರಣ ಶರೀರ. ಬೀಜ ರೂಪದಲ್ಲಿ ನಮ್ಮೆಲ್ಲ ಸಂಸ್ಕಾರಗಳನ್ನು ಒಳಗೊಂಡಿರುತ್ತೆ. ನಾವು ಹೋದ ಯಾಕೆಂದ್ರೆ ನಮ್ಮ ಎಲ್ಲ ಸಿದ್ಧಾಂತಗಳು ಪುನರ್ಜನ್ಮವನ್ನು ನಂಬತಕ್ಕಂಥದ್ದು ನಂಬಿಕೆ ಅಲ್ಲ, ಅದು ಸತ್ಯವೂ ಹೌದು. ಆ ಒಂದು ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಕರ್ಮಗಳನ್ನು ಅವಲಂಬಿಸಿ ಈ ಜನ್ಮ, ಅದರಲ್ಲಿ ಅತ್ಯಂತ ಶ್ರೇಷ್ಠ ಜನ್ಮ ಮನುಷ್ಯ ಜನ್ಮ. ಅದಕ್ಕೆ ಇದನ್ನು ಸರಿಯಾಗಿ ಬಳಸ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಮಾದರಿ ಯಾರು ಇದ್ದಾರ? ಖಂಡಿತವಾಗಿದ್ದಾರೆ. ಇಲ್ಲೇ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು, ಅವರ ಹಾದಿಯಲ್ಲಿ ನಾವು ಹೋಗಬೇಕು. ಈ ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದು ಈ 3 ಜಡ. ನಮಗಿದು ಚೈತನ್ಯಮಯವಾಗಿ ಕಂಡ್ರೂ ಇದು ಜಡ. ಮನಸ್ಸು ಸಹ ಜಡ. ಇದಕ್ಕೆ ಚೈತನ್ಯ, ಈ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಈ ಸೂಕ್ಷ್ಮ ಶರೀರಕ್ಕೆ ಅದೊಂದು ಬಲ ಇದೆ. ಏನಪ್ಪ ಅಂತ ಹೇಳಿದ್ರೆ ಅದು ಎಲ್ಲೆಲ್ಲೂ ಇರತಕ್ಕಂತಹ ಆ ಬ್ರಹ್ಮ ಅಥವಾ ಪರಮ ಚೈತನ್ಯದಿಂದ ಆ ಚೈತನ್ಯವನ್ನು ಪ್ರತಿಬಿಂಬ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕೆ ಚಿದಾಭಾಸ ಅಥವಾ ಪ್ರತಿಬಿಂಬ ಚೈತನ್ಯ ಅಂತ ಕರೆದ್ರು. ಈ ಸೂಕ್ಷ್ಮ ಶರೀರ, ಕಾರಣ ಶರೀರ ಮತ್ತು ಈ ಪ್ರತಿಬಿಂಬಿತ ಚೈತನ್ಯ ಅಂದರೆ ಈ ಎಲ್ಲೆಲ್ಲೂ ಇರತಕ್ಕಂಥ ಪರಮ ಚೈತನ್ಯದಿಂದಾನೇ ಬಂದಿರತಕ್ಕಂಥ ಈ ಪ್ರತಿಬಿಂಬ ಚೈತನ್ಯ, ಇದು 3 ಸೇರಿದ್ರೆ ಜೀವಾತ್ಮ. ಎಲ್ಲೆಲ್ಲೂ ಇರತಕ್ಕಂಥ ಪರಮ ಚೈತನ್ಯವೇ ಪರಮಾತ್ಮ. ಆದರೆ ಜೀವಾತ್ಮ, ಈ ಮನಸ್ಸಿರೋದ್ರಿಂದ ಈ ಜೀವಾತ್ಮ ಏನ್ ಮಾಡ್ಕೊಂಡ್ಬಿಡುತ್ತೆ, ಪರಮ ಚೈತನ್ಯ ಪರಮಾತ್ಮನನ್ನ ಮರೆತು ಬಿಟ್ಟು ಸ್ಥೂಲ ಶರೀರವೇ ನಾನು ಅಂತ ಒದ್ದಾಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಎಲ್ಲ ಜಂಜಾಟಗಳು ಪ್ರಾರಂಭ. ಈ ಸ್ಥೂಲ ಶರೀರ ನಾನಲ್ಲ ಅಂತ ಅರಿತು ಪರಮಾತ್ಮನಲ್ಲಿ ಒಂದಾಗ್ತಕ್ಕಂಥದ್ದೇ ಜೀವಾತ್ಮ ಪರಮಾತ್ಮ ಸಂಯೋಗ. ಅದು ಯೋಗದ ಗುರಿಯೂ ಹೌದು, ಆಧ್ಯಾತ್ಮದ ಗುರಿಯೂ ಹೌದು, ಅಂತಿಮವಾಗಿ ಸಿದ್ದೇಶ್ವರ ಸ್ವಾಮಿಗಳು ಕೊಟ್ಟಿರುವ ಸಂದೇಶವೂ ಹೌದು. ನಾವು ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಈ ಪ್ರಾಣ ಅಂತಕ್ಕಂಥದ್ದು ಎಲ್ರಿಗೂ ಏನು ಥಟ್ ಅಂತ ಹೋಗ್ಬಿಡಲ್ಲ. ಅದು ವಿಶೇಷವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ಬಂದ್ರೆ ನೋಡಿ, ಎಲ್ಲ ಅಲ್ಲೊಂದು ICU ಅಂತಿರುತ್ತೆ, ಅಲ್ಲಿ ಹಾಕ್ಬಿಡ್ತಾರೆ. ಅದಕ್ಕಿಂತ ನರಕ ಇನ್ನೇನಿಲ್ಲ. ಅಲ್ಲಿ ಎಲ್ಲದಕ್ಕೂ ಒಂದೊಂದು ಪೈಪ್ ಹಾಕ್ಬಿಡ್ತಾರೆ. ಏನು ನೆಟ್ಟಿಗೆ ಯಾವುದು ಹೋಗಲ್ಲ, ಉಪ್ಪು ಹುಳಿ ಖಾರ ಏನು ಗೊತ್ತಾಗಲ್ಲ, ಹೊಟ್ಟೆ ಒಳಗಡೆ ಸೀದಾ ಪೈಪಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ಕೊಯ್ 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 ಒಂದು ಶಬ್ದ ಬರ್ತಾ ಇರುತ್ತೆ. ವೈದ್ಯರು ಬಂದು ಈಗಾಗಲೇ ಮಲಗ್ಬಿಟ್ಟಿರ್ತಾನೆ, ವೈದ್ಯರು ಬಂದು ಅವನಿಗೆ ಹೇಳ್ತಾರೆ, ಅವನಿಗೋ ಅವಳಿಗೋ, ಏನು ತೊಂದರೆ ಇಲ್ಲ ರೀ, 2 ದಿವಸಕ್ಕೆ ನಿಮ್ಮನ್ನು ಕಳಿಸ್ತೀನಿ ಅಂತ. ಎಲ್ಲಿಗೆ ಅಂತ ಹೇಳಲ್ಲ, ಇವನು ಮನೆಗೆ ಅನ್ಕೋತಾನೆ, ಓ ಸದ್ಯ ಅಂತ 2 ದಿವಸಕ್ಕೆ. ಇವೇನೇನು ಎಲ್ಲ ಚೆನ್ನಾಗಿದ್ದೀರಾ, ನಿಮ್ಗೇನ್ರಿ, ಏನು ತೊಂದರೆ ಇಲ್ಲ, ಎಲ್ಲ ಆರಾಮಿದೆ ಅಂತಾನೆ. ಹೊರಗಡೆ ಬಂದು ಹೇಳ್ತಾನೆ ಅವನ ಮಗಂಗೋ ಮಗಳಿಗೋ, ಯಾರಿಗೆ ಹೇಳ್ಬೇಕು ಹೇಳ್ಬಿಡಿ ಅಂತ. ಎಲ್ಲ ಬಂದು ಅಲ್ಲೊಂದು ಕಿಂಡಿ ಇರುತ್ತೆ ICUನಲ್ಲಿ, ಅಲ್ಲಿ ಬಗ್ಗೆ ನೋಡ್ತಿರ್ತಾರೆ. ಇವನಿಗೆ ನೋಡಿ ಗಾಬರಿ ಆಗುತ್ತೆ, ಇದೇನೇನು ನೋಡ್ತೀಯಾರ ಎಲ್ರೂ, ಯಾವತ್ತು ಬರೆದಿದ್ರವರೆಲ್ಲ ಇವತ್ತು ಬಂದು ನೋಡ್ತೀಯಾರಲ್ಲ ನನ್ನ. ಆಗ ಗೊತ್ತಾಗುತ್ತೆ ಇವನಿಗೊಂದು ಸಂದೇಶ ಬರುತ್ತೆ, ಗುಪ್ತ ಸಂದೇಶ. ಓಹೋ, ಈ ಡಾಕ್ಟ್ರು ಏನೋ ಹೇಳಿದ್ದಾರೆ, ಏನೋ ನಡೀತಾ ಇದೆ,
ಯಾಕೆ ಯಾರ್ಯಾರೋ ಬಂದು ಇಣುಕು ನೋಡ್ತಿದ್ದಾರೆ ಅಂದರೆ ಏನೋ ಆಗಿದೆ ಅಂತ. ಯಾಕೆಂದ್ರೆ ಇವನು ಎಷ್ಟೋ ಜನ ಇಣುಕು ನೋಡೇ ಇಲ್ಲಿ ಬಂದಿರೋದು. ಆಗ ಗೊತ್ತಾಗುತ್ತೆ. ಆಗ ಮಹಾಕರ್ಮ ಅಲ್ಲಿ ICUನಲ್ಲಿ ಹಗಲು ಗೊತ್ತಾಗಲ್ಲ, ರಾತ್ರಿ ಗೊತ್ತಾಗಲ್ಲ, ಶಬ್ದಗಳು ಕೊಯ್ ಕೊಯ್ ಅಂತ. ಮತ್ತೆ ಇವನ್ ಪಕ್ಕದ ಬೆಡ್ಡವ್ರು ಯಾರೋ ಹರಾರ ಅಂತ ಹೋಗ್ಬಿಟ್ರೆ ಇವನಿಗೆ ಭಯ, ನಂದೇನಾಗ್ಬಿಡುತ್ತೋ ಅಂದ್ರೆ ಭಯದಲ್ಲಿ ಕಳೀತಾ ಇರ್ತೀವಿ. ಮುಪ್ಪು ಸಾವು, ಅದಕ್ಕೆ ಪರಮ ಸಿದ್ಧತೆ ಬೇಕು, ಅದನ್ನ ಯೋಗ ಕೊಡುತ್ತೆ. ಮುಪ್ಪು ಸಾವನ್ನು ನಾವು ಸರಿಯಾಗಿ ಎದುರಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ. ಅಂತ ಮಹಾತ್ಮರನ್ನ ನಾವು ಈ ಒಂದು ಸನ್ನಿವೇಶದಲ್ಲಿ ನೆನೀಬೇಕು. ರಾಮಕೃಷ್ಣ ಪರಮಹಂಸರು 1886 ಆಗಸ್ಟ್ 15 ಅವ್ರಿಗೆ ಗೊತ್ತಾಯ್ತು ದೇಹ ನಿಷ್ಕ್ರಮಣ ಆಗುತ್ತೆ ಅಂತ. ಅವರೇನು ಯೋಚನೆ ಮಾಡಲಿಲ್ಲ, ಮಲಗಿದ್ರು. ಶಿಷ್ಯಂದ್ರಿಗೆಲ್ಲ ಹೇಳಿದ್ರು. ವಿವೇಕಾನಂದರು ಅವ್ರ ಪಾದದ ಬಳಿ ಕೂತು ಪಾದಗಳಿಗೆ ಉಜ್ಜುತ್ತಾ ಇದ್ರು. ನನ್ನನ್ನು ಕೂರಿಸಿ ಅಂದರು. ದಿಂಬೆಲ್ಲ ಇಟ್ಟು ಕೂರಿಸಿದ್ರು. ಆಮೇಲೆ ಮಲಗಿಸಿ ಅಂದರು. ಮಲಗಿದ್ರು. ಮಲಗಿದ ತಕ್ಷಣನೇ 3 ಸರ್ತಿ ಕಾಳಿ 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 ಅಂದರು. ಅವರ ರೋಮಗಳೆಲ್ಲ ನಿಂತು ಬಿಡುತ್ತೆ, ಮೈ ಮೇಲಿದ್ದಿದ್ದು ರೋಮಗಳು ಅಷ್ಟೇ. ಅವರ ಮುಖದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ನಸುನಗೆ ಕಾಣಿಸ್ಕೊಳ್ಳುತ್ತೆ. ಮಹಾನಿಷ್ಕ್ರಮಣ ಬಹಳ ಸಮಾಧಾನವಾಗಿ ಆಯಿತು. ಹಾಗೆ ಪ್ರಾಣವನ್ನು ಬಿಟ್ಟರು. ಸ್ವಾಮಿ ವಿವೇಕಾನಂದರು 1902 ಜುಲೈ 4ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎದ್ದೇನು ಕಸಿವಿಸಿ ಏನಿಲ್ಲ. ಬೆಳಗಿನ ಜಾವ 3:30 ಎಂದಿನಂತೆ ಎದ್ರು. ಕಾಳಿ ದೇವಸ್ಥಾನಕ್ಕೆ ಹೋದರು. ಅಲ್ಲಿ 1 ಗಂಟೆ ಕಾಲ ಧ್ಯಾನ ಮಾಡಿದ್ರು. ಆಮೇಲೆ ಬಂದರು. ಅವರು ನಿಮಗೆ ಹೇಳಬೇಕು, ಸಾಕಷ್ಟು ಕಾಯಗಳಿಂದ ಅವರ ದೇಹ ಜರ್ಜರಿತವಾಗಿತ್ತು. ಆದರೆ ಅವರು ಮಹಾನಿಷ್ಕ್ರಮಣ ಕಾಲ ಆ 1 ತಿಂಗಳು ಹಿಂದೆಯಿಂದ ಅವ್ರ ದೇಹದಲ್ಲಿ ಒಳ್ಳೆ ಚೈತನ್ಯ ಇತ್ತು. ಆದರೆ ಅವರು ತೀರ್ಮಾನ ಮಾಡಿದ್ರು, ಇನ್ನು ಸಾಕು. ಜುಲೈ 4 ಅವತ್ತು ಧ್ಯಾನ ಎಲ್ಲ ಮಾಡಿದ್ರು. ಎಲ್ಲರನ್ನೂ ಸೇರಿಸಿದ್ರು. ಮಧ್ಯಾಹ್ನ 3 ಗಂಟೆಗಳ ಕಾಲ ಸಂಸ್ಕೃತ ವ್ಯಾಕರಣದ ಪಾಠವನ್ನ ಮಾಡಿದ್ರು. ಅವರ ಆತ್ಮೀಯ ಪ್ರೇಮಾನಂದರ ಜೊತೆ ಒಂದಷ್ಟು ನಡಿಗೆಯಲ್ಲಿ ಹೋಗಿ ಅವರಿಗೆ ಏನೇನು ಯೋಜನೆಗಳು ಮಾಡಬೇಕು ಅದೆಲ್ಲ ಹೇಳಿದ್ರು. ಯಾರಿಗೂ ಗೊತ್ತಿಲ್ಲ ಇವರೇನು ಯೋಚನೆ ಮಾಡಿದ್ದಾರೆ ಅಂತ. ಸಂಜೆ ಅವರ ಕೋಣೆಗೆ ಬಂದರು. ಬಾಗಿಲೆಲ್ಲ ಹಾಕ್ಬಿಟ್ಟು ಅವರ ಪರಿಚಾರಕನಿಗೆ ಹೇಳಿದ್ರು, ಯಾರು ಬಂದರೂ ಬಿಡಬೇಡ ಅಂತ. ಎಲ್ಲ ಕಿಟಕಿ ಬಾಗಿಲು ಮುಂಬಾಗಿಲೆಲ್ಲ ಹಾಕ್ಬಿಟ್ಟು, ಅವ್ರದ್ದು ಕೋಣೆ ಇದೆ ಅಲ್ಲಿ ಇವತ್ತಿಗೂ. ಅಲ್ಲಿ ಹೋಗಿ 1 ಗಂಟೆಗಳ ಕಾಲ ಮೌನವಾಗಿ ಧ್ಯಾನ ಮಾಡಿದ್ರು. ಆಮೇಲೆ ಬಾಗಿಲುಗಳೆಲ್ಲ ತೆಗೆದ್ರು, ಕಿಟಕಿಗೆಲ್ಲ ತೆಗಿಯಕ್ಕೆ ಹೇಳಿದ್ರು. ಆ ಪರಿಚಾರಕನಿಗೆ ಹೇಳಿದ್ರು, ಬಾ ನೀನು ನನಗೆ ಸ್ವಲ್ಪ ಗಾಳಿ ಬೀಸು ಅಂತ. ಬೀಸನ್ಗೆಲ್ಲಿ ಗಾಳಿ ಬೀಸ್ತಾ ಇದ್ರು. ಇವರು ಮಲಗಿದ್ರು. ಈತ ಬೀಸ್ತಾ ಇದ್ದಾನೆ ಗಾಳಿ. ಅಷ್ಟೆ, ದೇಹತ್ಯಾಗವನ್ನ ಮಾಡಿದರು. ಸುಮ್ಮನೆ ಒಂದು ಉಸಿರು ಅಷ್ಟೆ. ಆಮೇಲೆ ಇವ್ರು ನೋಡಿ ಆಶ್ಚರ್ಯ ಆಯಿತು. ಅಷ್ಟೆ, ಆರಾಮವಾಗಿ ದೇಹವನ್ನು ಬಿಟ್ಟರು. ಇದಕ್ಕೂ 1 ವಾರ ಮೊದಲು ಅವರು ಬೆಂಗಾಲದ ಆ ಪಂಚಾಂಗವನ್ನು ತರಿಸ್ಕೊಂಡು ಏನೋ ನೋಡ್ತಾ ಇದ್ರು, ಯಾರಿಗೂ ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ದಾರೆ, ಅವರು ಈ ದಿನಾಂಕ ಮತ್ತು ಈ ವೇಳೆ ಎರಡನ್ನು ಗುರುತಾಕಿದ್ದಾರೆ. ಹಾಗೆ ದೇಹವನ್ನು ಬಿಟ್ಟರು. ಇದು ಮಹಾತ್ಮರ ಒಂದು ನಡಾವಳಿಕೆ. ಅಂತೆಯೇ ಮತ್ತೊಂದು ಹೇಳಬೇಕು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಅಂತ ಅವರು ಬರೆದಿದ್ದಾರೆ ಅವರ ತಂದೆಯವರ ಬಗ್ಗೆ. ಬೆಳಗೆರೆ ಚಂದ್ರಶೇಖರ ಶಾಸ್ತ್ರಿ ಅಂತ. ಅವರು ಹತ್ರ 100 ತಲುಪಿದವರು. ಚಳ್ಳಕೆರೆ ಅಲ್ಲಿ ಹೆಗ್ಗೆರೆ ಅಂತ ಒಂದು ಹಳ್ಳಿ ಇದೆ, ನಿಮಗೆಲ್ಲ ಗೊತ್ತಿರಬೇಕು, ಹತ್ರ ಚಳ್ಳಕೆರೆ. ಅಲ್ಲಿ ಅವರು ಉಪಾಧ್ಯಾಯರಾಗಿದ್ದರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ಅವ್ರ ತಂದೆನೂ ಅವ್ರ ಜೊತೆಲೇ ಇಟ್ಕೊಂಡಿದ್ರು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬಹಳ ಸಂತರು, ಮತ್ತೆ ವಿದ್ಯಾಸಂಸ್ಥೆಯನ್ನ ಕಟ್ಟದಲ್ಲಿ ಬಹಳ ನಿಪುಣರು. ಅವರ ತಂದೆಯವರು ಸಮಾಜದ ಮುಖಿಯಾಗಿದ್ದಂಥವ್ರು. ವಯಸ್ಸಾದ್ರೂ ಹೋಗಿ ಎಲ್ಲರ ಹತ್ರ ಹಾಡು ಹೇಳ್ಕೊಂಡು ಎಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಂಥವ್ರು. ಒಂದು ದಿವಸ ಸಮಾಜದ ಯಾವುದೋ ಗೊಡವೆಗೆ ಬೇಜಾರು ಮಾಡ್ಕೊಂಡು ಮನೇಲಿ ಕೂತಿದ್ರಂತೆ. ಊಟ ಮಾಡಿ ಅಂದ್ರೆ ಊಟ ಬೇಡ ಅಂತ. ಆಗ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಭಗವದ್ಗೀತೆಯ 8ನೇ ಅಧ್ಯಾಯದ 6ನೇ ಶ್ಲೋಕ ಸುಮ್ಮನೆ ತಂದೆ ಅವರಿಗೆ ಸ್ವಲ್ಪ
ಏನಾದ್ರು ಮಾತಾಡ್ಸೋಣ ಅಂತ ಹೇಳಿದ್ರಂತೆ. ಎಂ ಎಂ ವಾಪಿ ಸ್ಮರನ್ ಭಾವನ್ ತ್ಯಜತ್ಯಂತೆ ಕಲೇವರಂ ತಮ್ ತಮೇ ವೈತ್ಯ ಕೌಂತೆಯ ಸದಾ ತದ್ಭಾವ ಭಾವಿತಃ. ಭಗವದ್ಗೀತೆಯಲ್ಲಿ ಬರ್ತಕ್ಕಂಥದ್ದು. ಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು ದೇಹವನ್ನು ಬಿಡುವಾಗ ನೀನು ಏನನ್ನಾದರೂ ಭಾವಿಸ್ತಾ ಇರ್ತೀಯೋ, ನೀನು ಅದನ್ನೇ ಪಡ್ಕೋತೀಯ ಅಂತ. ಇದು ಸತ್ಯ. 4-5 ಸರ್ತಿ ಹೇಳಿದ್ರಂತೆ. ಆಗ ಬೆಳಗೆರೆ ಚಂದ್ರಶೇಖರ ಶಾಸ್ತ್ರಿಗಳು ಏನೋ ಹೇಳ್ತಿದೀಯಾ ಅಂದ್ರಂತೆ. ಇವ್ರೋಗಿ ಮತ್ತೆ ಈ ಶ್ಲೋಕವನ್ನು ಗಟ್ಟಿಯಾಗಿ ಹೇಳಿ, ಏನಪ್ಪ ಇದ್ರ ಅರ್ಥ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಲೇ, ಇದು ಅರ್ಥ ಹೇಳೋ ಅಂಥದ್ದಲ್ಲ ಕಣೋ, ಮಾಡೋದು ಅಂತ ಹೇಳಿದ್ರು. ಏನಪ್ಪ ಹಂಗಂದ್ರೆ, ಇರ್ಲಿ ಬಿಡ ಹೇಳ್ತೀನಿ, ನನಗೂ ಗೊತ್ತಿಲ್ಲ ಅಂದ್ಬಿಟ್ರಂತ. ಇದಾಗ 1 ವರ್ಷ ಆಯಿತು. ಒಂದು ದಿವಸ ಸಂಜೆ ಸುಮಾರು 8 ಗಂಟೆ ಆಗಿದೆ. ಇವರು ಹೆಗ್ಗೆರೆ ಅಲ್ಲಿದ್ದಾರೆ. ಇವರು ಊರು ಬೆಳಗೆರೆ ಅಂತ, ಅಲ್ಲೇ ಬರುತ್ತೆ, ಹತ್ರ, ಒಂದು 20 ಮೈಲಿ. ಸಂಜೆ ಹೇಳಿದ್ರಂತೆ, ಲೇ, ನಮ್ಮ ಮನೆ ಇತ್ತಲ್ಲ ಅಲ್ಲಿ, ಆ ಮನೆಗೆ ಹೋಗ್ಬೇಕು ಅನ್ನಿಸ್ತಾ ಇದೆ ಕಣೋ, ಅಲ್ಲಿ ಹೋಗ್ಬೇಕು. ಇವ್ರು ಹೇಳಿದ್ರಂತೆ, ಅಪ್ಪ, ಅಲ್ಲಿ ನಾವು ಮನೆ ಕೊಟ್ಟಾಯ್ತು, ಅದೀಗ ಯಾರೋ ವೈದ್ಯರಿದ್ದಾರೆ ಅಲ್ಲಿ, ಈಗ ಅಲ್ಲೋಗಿ ಏನು ಮಾಡೋದು? ಇಲ್ಲ ಕಣೋ, ನನಗೆ ಯಾಕೋ ತುಂಬ ಅನ್ನಿಸ್ತಾ ಇದೆ, ನಾನು ಆಡಿ ಬೆಳೆದ ಮನೆ. ಆಮೇಲೆ ಇವ್ರಿಗೂ ಅನ್ನಿಸ್ತು, ಅಯ್ಯೋ, ಏನಾದರೂ ಒಂಚೂರು ಸಂಕಲ್ಪ ಇದ್ರೆ ಪುನರ್ಜನ್ಮ ಬಂದ್ಬಿಡುತ್ತಂತೆ. ಸಂಕಲ್ಪ ಏನಾದರೂ ಇತ್ತು ಅಂದರೆ ಪುನರ್ಜನ್ಮ ಬಂದ್ಬಿಡುತ್ತೆ ಅಂತ ಶಾಸ್ತ್ರ. ಸಂಕಲ್ಪ ರಹಿತರಾಗಿ ಬದುಕೋದು ಬಹಳ ಕಷ್ಟ. ಎಲ್ಲೋ ಒಬ್ಬ ಸಂತರು ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿಗ್ತಾರೆ, ಯಾವ ಸಂಕಲ್ಪವೂ ಇಲ್ಲ. ಇವ್ರಿಗೆ ಅದು ಜ್ಞಾಪಕ ಬಂದು, ಸರಿ, ರಾತ್ರಿ 10 ಗಂಟೆಗೆ ಒಂದು ಗಾಡಿ ಕಟ್ಟಿದ್ರಂತೆ. ಗಾಡಿ ಕಟ್ಟಿ 20 ಮೈಲಿ ಕರ್ಕೊಂಡೋದ್ರು. ಬೆಳಗಿನ ಜಾವ 3 ಗಂಟೆಗೆ ಅವರ ಬೆಳಗ್ಗೆ ಊರಿಗೆ ಕರ್ಕೊಂಡೋದ್ರು. ಅಲ್ಲೆಲ್ಲ ಪಾಪ ಓಡಾಡಿಸಿದ್ರಂತೆ. ಅಲ್ಲೆಲ್ಲ ಹಜಾರಕ್ಕೆ ಬಂದು ಇಲ್ಲಿ ಕೂತ್ಕೋತೀನಿ ಅಂದ್ರಂತೆ. ಕೂರಿಸಿದ್ರಂತೆ. ಎಲ್ಲ ಕೂತಿದ್ದಾರೆ. ಇವ್ರು ಬಂಧು ಬಳಗ ಕೆಲವರೆಲ್ಲ ಸೇರಿದ್ದಾರೆ. ಅವ್ರು ಇದ್ದಕ್ಕಿದ್ದಂಗೆ ಹೇಳಿದ್ರಂತೆ, ಅಂತಿಮ ಪ್ರಯಾಣ ಅಂದ್ರಂತೆ. ಇವರೆಲ್ಲ ಏನು ಹೇಳಿದ್ರಿ ಅಂತ ಎಲ್ಲ ಹತ್ರ ಬಂದ್ರಂತೆ. ಮಗ ಬೆಳಗೆರೆ ಕೃಷ್ಣಶಾಸ್ತ್ರಿ ಹತ್ರ ಬಂದು, ಏನಪ್ಪ ಏನಂದೆ ಅಂದ್ರಂತೆ. ಏನಿಲ್ಲ ಕಣ, ಏನಂತೀನಿ, ಕೂತ್ಕೊಳ್ಳ. ನೀನು ಹಿಂದೆ ಒಂದು ಕೇಳಿದ್ದೆ ಗೊತ್ತೇನೋ ನೀನು, ಭಗವದ್ಗೀತೆದು, ಹೇಳಪ್ಪ. ಆವಾಗ ಅವ್ರು ಹೇಳಿದ್ರಂತೆ, ಎಂಬಾಪಿ ಸ್ಮರನ್ ಭಾವನ್ ತ್ಯಜತ್ಯಂತೆ ಕಲೇವರಂ ತಮ್ ತಮೇ ವೈತ್ಯ ಕೌಂತೆಯ ಸದಾ ತದ್ಭಾವ ಭಾವಿತಾ. ಗೊತ್ತೇನೋ ಇದು? ಹೌದಪ್ಪ, ಅವತ್ತು ನೀನೇನು ಹೇಳಲಿಲ್ಲ. ಹೇಳೋದಲ್ಲ ಕಣೋ, ಮಾಡೋದು ಅಂಥೇಳಿ ಅವ್ರ ತೊಡೆ ಮೇಲೆ ಹೊರ್ಕೊಂಡು ಶಿವ 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 ಅಂದ್ 3 ಸತಿ ಹೇಳಿದ್ರು. ಪ್ರಾಣ ಬಿಟ್ರು. ಇದು ಮಹಾತ್ಮರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಅದಕ್ಕೇನೆ ಶರಣರನ್ನ ಮರಣದಲ್ಲಿ ನೋಡು ಅಂತ ಒಂದು ಮಾತಿದೆ. ಇದು ಅವ್ರು ಕೊಟ್ಟಂಥದ್ದು. ಅಂತೆಯೇ ನನ್ನ ಪರಮ ಪೂಜ್ಯ ಗುರುಗಳಾದಂತಹ ಕಂಚಿ ಪರಮಾಚಾರ್ಯರು, 68ನೇ ಪೀಠಾಧಿಪತಿಗಳು, 100 ಸಂವತ್ಸರಗಳನ್ನು ಕಂಡವರು ಕಾಂಚೀಪುರಮಲ್ಲಿ. ಅವರು ಅಷ್ಟೇ 8ನೇ ತಾರೀಕು ಜನವರಿ 1994 ತೀರ್ಮಾನ ಮಾಡಿದ್ರು. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಆಚೆ ಬಂದು ಆವಾಗ ತಾನೇ ಅವರ ಊರು ಈಚನಗುಡಿ ಅಂತ, ಅಲ್ಲಿ ಅವರ ತಾಯಿ ಫೋಟೋ ಹಾಕಿಸ್ಬೇಕು ಅಂತ ಯಾರೋ ಒಂದು ಪ್ರಿಂಟ್ ತೊಗೊಂಬಂದಿದ್ರಂತೆ. ಅದಲ್ಲಿತ್ತು. ಆವಾಗ ಇವರು ಪರಿಚಾರಕರನ್ನು ಕರೆದು, ನಮ್ಮ ತಾಯಿ ಫೋಟೋ ತೊಗೊಂಬಂದ ಅಂತ, ತಾಯಿ ಮಹಾಲಕ್ಷ್ಮಮ್ಮ ಅಂತ. ಅವ್ರ ಫೋಟೋ ತಂದು ಕೊಟ್ಟರು. ನೋಡ್ಬಿಟ್ಟು ತಾಯಿಗೆ ಪಾದಕ್ಕೆ ನಮಸ್ಕಾರ ಮಾಡಿದ್ರಂತೆ. ಇಟ್ಬಿಡು ಹೋಗೋದನ್ನ. ಇಟ್ಬಿಟ್ಟು ಇವರು ಸನ್ಯಾಸವನ್ನು ಸ್ವೀಕರಿಸಿದ್ದು ಕಲವೈ ಅಂತ, ಕಂಚಿಯಿಂದ ಒಂದು 35 ಕಿಲೋಮೀಟ್ರ್. ಆ ಕಲವೈ ದಿಕ್ಕಿಗೆ ತಿರುಗಿಕೊಂಡು ಅವರ ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಬಂದು ಅಲ್ಲಿ ಚಾಪೆ ಹಾಕಿತ್ತು, ಚಾಪೆ ಮೇಲೆ ಮಲಗಿದರು, ದೇಹವನ್ನ ತ್ಯಜಿಸಿದರು. ಅಷ್ಟೇ. ಇದು ಮಹಾತ್ಮರು ನಡೆದುಕೊಳ್ಳುವ ರೀತಿ. ಯಾಕೆಂತ ಹೇಳಿದ್ರೆ, ನಾವು ಈ ಹಾದಿಯಲ್ಲಿ ಹೋಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಅನ್ನಿಸ್ತದೆ, ಇದೇನಪ್ಪ, ಏನು ಸುಮ್ಮನೆ ಸಾವು ಅಂದ್ಕೊಂಡೇನು ಅಂತ. ಆದರೆ ಅಂತಿಮವಾಗಿ ಪ್ರತಿಯೊಬ್ಬರನ್ನ, ಅಂದರೆ ಯಾರು
ಯೋಗದ ಹಾದಿಯಲ್ಲಿ ಯಾರು ಇಂಥ ಅನೇಕ ಸಾಧು ಸಂತರ ಸಹವಾಸವಿಲ್ಲದೆ ಬೆಳಿತಾರೋ ಅವ್ರಿಗೆಲ್ಲ ಕಾಡೋದು ಯಾವುದಪ್ಪ ಅಂದ್ರೆ ಮುಪ್ಪು, ಸಾವು, ದುಡ್ಡು ಕಾಸು ಅಲ್ಲ. ಬಹಳ ಕಷ್ಟ. ಯಾಕೆ? ಶಂಕರಾಚಾರ್ಯರು ಹೇಳ್ತಾರೆ, ಅತಿ ಭೀಷಣ ಕಟುಭಾಷಣ ಯಮಕಿಂಕರ ಪಟಲಿ ಕೃತತಾಡನ ಪರಿಪೀಡನ ಮರಣಾಗಮ ಸಮಯೇ ಉಮಯಾ ಸಹ ಮಮ ಚೇತಸಿ ಯಮಶಾಸನ ನಿವಸನ್ ಹರ ಶಂಕರ ಹರ ಮೇ ಹರ ದುರಿತಂ. ಅಪ್ಪ, ಪ್ರಾಣ ಹೋಗ್ಬೇಕಾದ್ರೆ ಏನು ಯಮದೂತರು ಬಹಳ ಕಾಟ ಕೊಡ್ತಾರೆ. ಯಮದೂತರು ಒಂದು ಯಾರು ಅನ್ಕೋಬೇಡಿ, ಐಸಿಯುನಿದ್ರೆ ಸಾಕು, ಅದೇ ಯಮಕಾಟ. ಹಗಲು ಗೊತ್ತಿಲ್ಲ, ಬೆಳಗ್ಗೆ ಗೊತ್ತಿಲ್ಲ, ಉಪ್ಪು ಹುಳಿ ಖಾರ ಏನಿಲ್ಲ, ಏನೋ ತುಂಬ್ತಾರೆ, ಸೀದಾ ಹೊಟ್ಟೆಗೆ ಹಾಕ್ಬಿಡ್ತಾರೆ. ಈಗ ನಿಮ್ಗೆ ಗೊತ್ತೂ ಆಗಲ್ಲ. ಇಷ್ಟು ಕಾಟಗಳಿರುತ್ತೆ, ಸಹಿಸೋದು ಕಷ್ಟನಪ್ಪ. ಅದಕ್ಕೆ ನೀನೇನ್ ಮಾಡ್ತೀಯ? ಉಮಯಾ ಸಹ ಮಮ ಚೇತಸಿ. ಓ ಪರಮೇಶ್ವರ, ಯಾಕೆ ಪರಮೇಶ್ವರ? ನೀನು ಕಾಲ ಕಾಲ ಯಮನನ್ನೇ ಒದ್ದವನ್ ನೀನು, ಯಮನನ್ನೇ ಕೊಂದವನ್ ನೀನು. ನೀನೇನ್ ಮಾಡು? ಉಮಯಾ ಸಹ, ಪಾರ್ವತಿಯನ್ನು ಕರ್ಕೊಂಡು ನನ್ನಲ್ಲಿ ಇರು. ಆಗ ನಾನು ನನ್ನ ದುರಿತಗಳನ್ನು ಮರೆಯೋದಕ್ಕೆ ಸಾಧ್ಯ. ಯಮದೂತರ ಕಾಟ ನನಗೆ ಇರಲ್ಲ. ಯಾಕೆ? ನೀನೊಬ್ಬನೇ ಬಂದರೆ, ಪಾರ್ವತಿ ಬಂದಿಲ್ಲ, ಅವಳೇನು ಅನ್ಕೋತಾಳೋ, ಅರ್ಜೆಂಟಾಗಿ ಹೊಟ್ಟೋಗ್ಬೋದು ನೀನು. ಜೊತೆ ಹೆಂಡತಿ ಜೊತೆ ಬಂದ್ಬಿಟ್ರೆ ಆರಾಮ್ ಇರ್ಬೋದು ನೀನು. ಅದಕ್ಕೋಸ್ಕರ ಆರಾಮಾಗಿರು. ಪರಮೇಶ್ವರನ ನಿವಾಸ ನಾವಾಗಬೇಕು ಅಂತ ಇದರ ಅರ್ಥ. ಇಂಥ ಪರಮೇಶ್ವರರ ನಿವಾಸ ಆಗಿದ್ದವರು ಸಿದ್ದೇಶ್ವರ ಸ್ವಾಮಿಗಳು. ಸುಮ್ಮನೆ ದೇಹವನ್ನು ಸಾವು ಅಂತ ಹೇಳಿದ್ರೆ ಬರೀ ಈ ಒಂದು ಕಾಯ, ಸ್ಥೂಲ ಶರೀರ ಮಾತ್ರ ಬಿದ್ದೋಗುತ್ತಷ್ಟೆ. ಆದರೆ ಅದು ನಿಜವಾದ ಸಾವು ಅಲ್ಲ. ಯಾವತ್ತಿಗೆ ನಮ್ಮ ಕ್ಲೇಶಗಳೆಲ್ಲ ನಿರ್ಮೂಲ ಆಗಿರುತ್ತೋ, ಯಾವತ್ತಿಗೆ ನಾನು ನನ್ನದು ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶ ಆಗಿರುತ್ತೋ, ಆಗ ಮಾನಸ್ಸು ವಿಲೀನವಾಗಿರುತ್ತೋ ಈಶ್ವರನಲ್ಲಿ, ಅದು ನಿಜವಾದ ಸಾವು. ಅದಕ್ಕೆ ಜೀವನ್ಮುಕ್ತರು ಅಂತ ಕರೀತಾರೆ. ದೇಹದಲ್ಲಿದ್ರೂ ಸೂಕ್ಷ್ಮ ಶರೀರದಲ್ಲಿ, ಮನಸ್ಸಿನಲ್ಲಿ ಯಾವುದು ಕ್ಲೇಶಗಳಿಲ್ಲದೆ ಇದ್ರೆ ಅಂತ ಅವರು ಜೀವನ್ಮುಕ್ತರು. ಸುಮ್ಮನೆ ಕ್ಲೇಶಗಳನ್ನಿಟ್ಕೊಂಡು ಸಾವನ್ನು ಅಪ್ಪಿದ್ರೆ ಅದಕ್ಕೆ ಶವ ಅಂತಾರೆ. ಜೀವನ್ಮುಕ್ತರಾಗಿ ದೇಹವನ್ನು ಬಿಟ್ಟರೆ ಅಂತ ಅವರಿಗೆ ಶಿವ ಅಂತಾರೆ. ಅಂತ ಶಿವ ಸಿದ್ದೇಶ್ವರ ಸ್ವಾಮಿಗಳು. ಇದು ಮಹಾಯೋಗ. ಭೀಷ್ಮ ಏಕಾದಶಿ ಅಂತ ಕರಿತೀವಿ. ಭೀಷ್ಮರು ಅಷ್ಟೇ ಇಚ್ಛಾಮರಣಿಗಳು. ಅವರು ವಿಷ್ಣು ಸಹಸ್ರನಾಮವನ್ನು ಬೋಧನೆ ಮಾಡಿ ದೇಹತ್ಯಾಗ ಮಾಡಿದ್ರು. ಅದಕ್ಕೆ ಈ ಭೀಷ್ಮ ಏಕಾದಶಿಗೆ ಇನ್ನೊಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಜಯಂತಿ. ಏನೇಳಿ? ವಿಷ್ಣು ಸಹಸ್ರನಾಮ ಜಯಂತಿ. ಅಂತೆಯೇ ಸಿದ್ದೇಶ್ವರರು ಸಹ ಏಕಾದಶಿಯಲ್ಲೇ ದೇಹತ್ಯಾಗವನ್ನು ಮಾಡಿದ್ದಾರೆ ಅಲ್ವೇ? ಅವರು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಸರಳತೆ, ಸಜ್ಜನಿಕೆ. ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳ ಏಕಾದಶಿ ಸರಳತೆ, ಸಜ್ಜನಿಕೆಯ ಜಯಂತಿ ಅಂತ ನಾವೆಲ್ಲರೂ ಅರಿತು ಇದನ್ನ ರೂಢಿಸ್ಕೋಬೇಕು. ಎಲ್ಲರಿಗೂ ಆ ಮಹಾಪುರುಷರ, ಆ ಶಿವನ ಅನುಗ್ರಹ ಲಭಿಸಲಿ. ನಮ್ಮೆಲ್ಲರಿಗೂ ಅವರ ಮಾರ್ಗದರ್ಶನ ಎಂದೆಂದಿಗೂ ಇರಲಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ, ಇರುವ ಎಲ್ಲ ಪರಮ ಪೂಜ್ಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ತೆ. ಶ್ರೀಯುತ ಓಂಕಾರ್ ಅವರು ನಿಜ ಯೋಗಿಗಳು ಅಪ್ಪಾಜಿಯವರು, ಯೋಗಿಗಳಲ್ಲಿ ಮಹಾಯೋಗಿಗಳು ಅಪ್ಪಾಜಿಯವರು, ಪರಮೇಶ್ವರರ ಸ್ವರೂಪರೇ ಆಗಿದ್ದರು ಅಂತ ಹೇಳಿರುವಂತ ಅವರಿಗೆ ಅನಂತ ಧನ್ಯವಾದಗಳು. ಈಗ ಅವರಿಗೆ ಗೌರವದ ಸನ್ಮಾನ ಪೂಜ್ಯ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಿಂದ.